ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ವ್ರತನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಪವರ್ಫುಲ್ಲು. ನಾನು ಕೂಡ ಮಾಡಿದ್ದೀನಿ ಈ ವ್ರತನ. ಈ ವ್ರತ ಮಾಡಿದ ಮೇಲೆ ನನಗೂ ಕೂಡ ನನ್ನ ಜೀವನದಲ್ಲಿ ಒಳ್ಳೆಯದಾಗೋಕ್ಕೆ ಶುರುವಾಗಿದೆ. ಹಾಗಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ವ್ರತನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಹೇಗೆ ನಮ್ಮ ಮನಸ್ಸನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದೇ ಮುಖ್ಯ. ಸುಮ್ಮನೆ ನಾವು ವ್ರತ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನಮ್ಮ ಮನಸ್ಸು ಹೇಗಿರುತ್ತೆ, ರಾಯರ ಭಕ್ತಿ ಮೇಲಾಗಿರ್ಬೋದು, ರಾಯರ ಮೇಲೆ ನಂಬಿಕೆ ಇರ್ಬೋದು, ಅದನ್ನು ನಾವು ಹೇಗೆ ದೃಢ ಮಾಡ್ಕೊಳ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಮೊದಲನೇದಾಗಿ ನಾವು ರಾಯರಿಗೆ ವ್ರತ ಅಥವಾ ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವರನ್ನು ಪೂರ್ತಿಯಾಗಿ ನಂಬಿಡಬೇಕು. 100%ಗೆ 100%, ಬೇಕಾದ್ರೆ 200% ಅಂತಲೇ ಅಂದ್ಕೊಳ್ಳಿ. ಆ ರೀತಿ ಒಂದು ನಂಬಿಕೆನ ಇಟ್ಕೊಂಡು ನಾವು ವ್ರತನ ಶುರು ಮಾಡಬೇಕಾಗತ್ತೆ. ಏನೇ ಆದರೂ ರಾಯರಿದ್ದಾರೆ ಅನ್ನೋದು ಮನಸ್ಸಲ್ಲಿ ದೃಢವಾಗಿರಬೇಕು. ಈ ವ್ರತನ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ. ಈ ನಿಯಮನ ಪಾಲಿಸ್ಕೊಂಡು ನೀವು ವ್ರತ ಮಾಡ್ತೀರಾ ಅಂತ ಅಂದರೆ ನೀವೇನೇ ಅಂದ್ಕೊಂಡಿದ್ರೂ ಕೂಡ ಆ ಕೆಲಸ ಖಂಡಿತವಾಗ್ಲೂ ನೆರವೇರುತ್ತೆ. ಫಸ್ಟು ನಾನು ಏನೇನು ನಿಯಮನ ನೀವು ಪಾಲಿಸ್ಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ, ಪಾಯಿಂಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಬ್ರಹ್ಮಚರ್ಯನ ಪಾಲಿಸ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಬ್ರಹ್ಮಚರ್ಯನ ಪಾಲಿಸ್ಬೇಕು. ಇನ್ನು ಎರಡನೇದು ಬಂದು ಚಾಪೆ ಮೇಲೆ ಮಲಗಬೇಕು. ಸಪ್ರೇಟಾಗಿ ನೀವು ಇವತ್ತೇ, ಈಗ ಬುಧವಾರ ನೀವು ಮಾಡ್ತೀನಿ ಅಂತ ನೀವು ಮನಸ್ಸು ಮಾಡಿದ್ದೀರಾ, ನಾಳೆ ಗುರುವಾರದಿಂದ ಮಾಡ್ತೀನಿ ಅಂತ ಅಂದರೆ ಬುಧವಾರನೇ ನೀವು ಚಾಪೆ ಎಲ್ಲ ವಾಶ್ ಮಾಡಿ ಒಣಗಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿರಬೇಕು. ಅದರ ಜೊತೆಗೆ ಬೆಡ್ಶೀಟು, ನೀವು ಹೊಚ್ಕೊಳ್ಳೋ ಅಂಥ ಬೆಡ್ಶೀಟ್ ಆಗಿರ್ಬೋದು, ನೀವು ಹಾಕೋಂಥ ಬಟ್ಟೆಗಳಾಗಿರ್ಬೋದು, ಎಲ್ಲದನ್ನು ಕೂಡ ಮಡಿಯಾಗಿ ಸಪ್ರೇಟಾಗಿ ನೀವು ಒಂದು ಕಬೋರ್ಡಲ್ಲಿ ಸೈಡಲ್ಲಿ ಎತ್ತಿಟ್ಕೊಬಿಡಿ. ಹಿಂಗೆ ನಾನು ವ್ರತ ಮಾಡ್ತಾಯಿದ್ದೀನಿ, ಇದನ್ನು ಯಾರು ತೊಗೋಬೇಡಿ, ನಾನು ಹಿಂಗೆ ವಾಶ್ ಮಾಡಿ ಇಟ್ಟಿದ್ದೀನಿ ಅಂಥೇಳಿ ಮನೆಯಲ್ಲಿ ಫಸ್ಟೇ ಮಾತಾಡ್ಕೊಂಡಿರಿ. ಮಡಿ ಬಟ್ಟೆನೇ ಯೂಸ್ ಮಾಡಿ. ಇವತ್ತು ಒಂದಿನ ಹಾಕಿದ್ದೀವಿ ಏನೂ ಆಗಲ್ಲ, ಹಾಕ್ಬೋದು, ಆ ಥರ ಎಲ್ಲ ಮಾಡಬಾರ್ದು. ಚೆನ್ನಾಗಿ ತೊಳೆದಿರ್ತಕ್ಕಂಥ ಮಡಿಯಾಗಿರ್ತಕ್ಕಂಥ ಬಟ್ಟೆನ ಯೂಸ್ ಮಾಡಿ. ಇನ್ನು ಮೂರನೇ ಪಾಯಿಂಟ್ ಬಂದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಪದಾರ್ಥ ಕೂಡ ತಿನ್ನಬಾರ್ದು. ಯಾಕೆ ಅಂತ ಕೆಲವರು ಜನ ಕ್ವಶನ್ ಕೇಳ್ತೀರಾ. ಈರುಳ್ಳಿ ಬೆಳ್ಳುಳ್ಳಿ ಅಂತ ಅನ್ನೋದು ರಾಹುಕೇತು ಇದ್ದಂಗೆ ಅಂತ ಶಾಸ್ತ್ರ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಅದು ಈರುಳ್ಳಿ ಬೆಳ್ಳುಳ್ಳಿ ಅನ್ನೋದು ರಾಹುಕೇತು ಇದ್ದಂಗೆ. ಕೆಲವರು ಜೀವನ ಪರ್ಯಂತನೇ ಬಿಟ್ಟಿರ್ತಾರೆ. ಹಾಗಾಗಿ ಅಟ್ಲೀಸ್ಟ್ ನಾವು ವ್ರತಗಳು ಮಾಡಬೇಕಾದ್ರೆ ಆ ರೀತಿ ಒಂದು ಪದಾರ್ಥಗಳನ್ನ ತಿನ್ನಬಾರ್ದು. ಬಂದು ಊಟದ ವಿಷಯದಲ್ಲೇ ಅದು ನೀವು ಹೊರಗಡೆ ಏನೂ ಕೂಡ ತಿನ್ನಬಾರ್ದು. ಹೊರಗಡೆ ಆಗಿರ್ಬೋದು, ಹೋಟೆಲಲ್ಲಾಗಿರ್ಬೋದು, ಬೇರೆಯವ್ರ ಮನೇಲಾಗಿರ್ಬೋದು, ಏನೂ ಕೂಡ ತಿನ್ನಬಾರ್ದು. ಒಂದು ನೀರು ಕುಡಿದ್ರೂ ಕೂಡ ಅದು ನಿಮ್ಮ ಮನೆಯದೇ ಆಗಿರಬೇಕು. ನಿಮ್ಮ ಮನೆಯಿಂದನೇ ತಗೊಂಡೋಗಿರ್ತಕ್ಕಂಥ ನೀರನ್ನೇ ನೀವು ಕುಡಿಬೇಕು. ಇನ್ನು ನಾನ್ ವೆಜ್ ಅಂತೂ ತಿನ್ನಲೇಬಾರ್ದು, ಆ ಕಡೆ ಮುಖನೂ ಹಾಕಬಾರ್ದು. ವ್ರತ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಇನ್ನು ನೆಕ್ಸ್ಟ್ ವಿಚಾರ ಅಂದರೆ ನೀವು ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಒಳಗಡೆ ಬರಬೇಕಾದ್ರೆ ಆದಷ್ಟು ಕಾಲನ್ನು ತೊಳ್ಕೊಂಡು ಒಳಗಡೆ ಬನ್ನಿ. ಯಾರಾದರೂ ಮನೆಗೆ ಬರೋರಿದ್ರೂ ಒಂದು ಬಕೆಟಲ್ಲಿ ಆಚೆ ನೀರಿಟ್ಟಿರಿ. ಅಥವಾ ಹೊರಗಡೆ ಆ ಥರ ಏನು ನಮಗೆ ಇಡೋದಕ್ಕೆ ಅನುಕೂಲ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಟ್ರೇ ಥರ ಮಾಡಿಬಿಟ್ಟು ಕಾಲನ್ನು ಅದರಲ್ಲಿ ಅದ್ದಿ ಒರೆಸ್ಕೊಂಡು ಬರೋ ಥರನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಇವಾಗ ನಾನು ಎಷ್ಟು ನಿಯಮಗಳು ಹೇಳಿದೆ ಅಲ್ವಾ, ಇಷ್ಟು ನಿಯಮನ ನೀವು ಪಾಲಿಸ್ಕೊಂಡು ನಿಷ್ಠೆಯಿಂದ ವ್ರತ ಮಾಡಿದ್ದೆ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳಾಗತ್ತೆ. ನೆಕ್ಸ್ಟು ವ್ರತನ ಯಾವ ರೀತಿ ಮಾಡೋದು, ಏನು ವ್ರತ ಎಲ್ಲ ಇವಾಗ ತಿಳ್ಕೊಳ್ಳೋಣ. ನಾನು ಹೇಳ್ತಾ ಇರೋದು ಇವತ್ತು 3 ದಿನದ ವ್ರತ. ಈ 3 ದಿನ ಮಾಡ್ಬೋದಲ್ವಾ. ನಾನು ತುಂಬ 11 ದಿನ 21 ದಿನ ಹೇಳ್ತಾ ಇಲ್ಲ ಈ ವಿಡಿಯೋದಲ್ಲಿ. 3 ದಿನದ ವ್ರತ ಹೇಳ್ತಾ ಇದ್ದೀನಿ. ಇವತ್ತು ಬುಧವಾರ ಆಗಿದೆ, ನಾಳೆ ಗುರುವಾರದಿಂದ ನೀವು ಶುರು ಮಾಡ್ಬೋದು. ಇಮಿಡಿಯೇಟಾಗಿ ನೀವು ಇವತ್ತೆಲ್ಲ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಅಂದರೆ ಬೆಳಗ್ಗೆ ಎದ್ದು ನೀವು ವ್ರತನ ಶುರು ಮಾಡ್ಬೋದು. ಅಥವಾ ಮುಂದಿನ ವಾರದಿಂದ ಮಾಡ್ತೀನಿ ಅಂತ ಅಂದರೆ ಮುಂದಿನ ವಾರದಿಂದನೂ ಕೂಡ ಮಾಡ್ಬೋದು. ಆದಷ್ಟು ಲೇಡೀಸು ನಿಮ್ಮ ಒಂದು ಏನು ಮಂತ್ಲಿ ಪೀರಿಯಡ್ಸ್ ಎಲ್ಲ ಇರುತ್ತೆ ಅದನ್ನು ನೋಡಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಮಾಡ್ಕೊಳ್ಳಿ. ಬುಧವಾರನೇ ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ ಈ ಥರದ್ದೆಲ್ಲ. ಆಮೇಲೆ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನೀವು ಒಂದು 3 ಗಂಟೆಗೆ ಎದ್ದೋಳಿ. 3 ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ, ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಮುಡಿಸಿ ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆನೂ ಕೂಡ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ನಂತರ ನೀವು ಸ್ನಾನ ಏನು ಮಾಡ್ಕೊಂಡಿರ್ತೀರ ನೀವು ಕೂಡ ಶುಭ್ರವಾದಂಥ ಬಟ್ಟೆನ ಹಾಕಿ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಳ್ಳಿ. ದೇವ್ರ ಮನೆ ನೀವು ಸ್ನಾನ ಮಾಡಿ ಆದಮೇಲೆ ದೇವ್ರ ಮನೆ ತುಳಸಿ ಕಟ್ಟೆ ಎಲ್ಲನೂ ಮುಟ್ಟಿ ರೆಡಿ ಮಾಡ್ಕೊಳ್ಬೇಕು.
ಈಗ ನಮಗೆ ರಾಯರಿಗೆ ಪೂಜೆ ಮಾಡಬೇಕು ಅಂತ ಅಂದರೆ ಮೇಯ್ನು ನಮಗೆ ತುಳಸಿ ಬೇಕು ಅಲ್ವಾ. ತುಳಸಿ ನಮಗೆ ಇಮಿಡಿಯೇಟಾಗಿ ಆ ಟೈಮಲ್ಲಿ ಸಿಗೋದಿಲ್ಲ. ಹಾಗಾಗಿ ಹಿಂದಿನ ದಿನವೇ ತುಳಸಿ ಅಥವಾ ಹೂವು ಏನಾದರೂ ತಂದಿಟ್ಕೊಳ್ಳಿ. ಸ್ವಲ್ಪ ಹೂವು ತುಳಸಿನ ತಂದಿಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ನೈವೇದ್ಯನ ಮಾಡಿ. 3 ದಿನವೂ ಕಂಪಲ್ಸರಿ ಯಾವುದಾದ್ರೂ ಒಂದು ಬೇರೆ ಬೇರೆ ಥರದ್ದು 3 ದಿನವೂ ನೈವೇದ್ಯನ ಮಾಡಬೇಕು. ಇಷ್ಟು ರೆಡಿ ಮಾಡ್ಕೊಂಡಾದಮೇಲೆ ಮೊದಲನೇದಾಗಿ ಒಂದು ಮಣೆನ ರೆಡಿ ಮಾಡ್ಕೊಳ್ಳಿ. ರಾಯರ ಫೋಟೋ ಇಡೋದಕ್ಕೆ ಅಥವಾ ವಿಗ್ರಹ ಇದ್ದರೆ ಏನು ನಿಮ್ಮ ಹತ್ರ ಏನಿದೆ ಅದನ್ನು ಇಡೋದಕ್ಕೆ ಒಂದು ಮಣೆನ ಇಟ್ಕೊಳ್ಳಿ. ಮಣೆಗೆ ಒಂದು ರಂಗೋಲಿನ ಹಾಕಿ ಅದರ ಮೇಲೆ ರಾಯರನ್ನು ಕೂರಿಸಿ, ರಾಯರ ಫೋಟೋ ಅಥವಾ ನಿಮ್ಮ ಹತ್ರ ವಿಗ್ರಹ ಇದ್ದರೆ ಚೆನ್ನಾಗಿ ತೊಳೆದು ಗಂಧ ಇಡಿ. ಗಂಧ ಇಟ್ಬಿಟ್ಟು ನಾನು ಹೇಳಿದ್ದೀನಲ್ವ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಗಂಧ ಉಪಯೋಗಿಸ್ಬೇಕು ಅಂತ. ಗೋಪಿ ಚಂದನನೇ ಇಡಿ. ಗೋಪಿ ಚಂದನ ಇಟ್ಬಿಟ್ಟು ತುಳಸಿನ ಮುಡಿಸಿ ರಾಯರ ಮುಂದೆ 2 ಮಣ್ಣಿನ ದೀಪನ ಇಡಿ. ಮಣ್ಣಿನ ದೀಪದಲ್ಲಿ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚಬೇಕು. ನೀವು ದೀಪನ ಹೇಗಿಡಬೇಕು ಅಂದರೆ ರಾಯರ ಕಡೆಗೆ ಮುಖ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕಾಗತ್ತೆ. ಇಷ್ಟು ಇಟ್ಟಾದಮೇಲೆ ನೀವು ರಾಯರ ಬಲಭಾಗದಲ್ಲಿ ಕೂತ್ಕೊಂಡು ನೀವು ಯಾವುದಕ್ಕೋಸ್ಕರ ಈ ಸಂಕಲ್ಪ ಸೇವೆ ಮಾಡ್ತಾ ಇದ್ದೀರಾ, ನಾನು 3 ದಿನ ಹಿಂಗೆ ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪಾಲನೆ ಮಾಡ್ತಾ ನಿಮಗೋಸ್ಕರ ಈ ವ್ರತನ ಮಾಡ್ತಾ ಇದ್ದೀನಿ, ನನಗೆ ಇಂಥ ಕೆಲಸ ಆಗಬೇಕು ನನ್ನಪ್ಪ ಅನ್ನೋದು ದಯವಿಟ್ಟು ನನಗೆ ಮಾಡಿಕೊಡಿ, ಈ ಥರ ಕಷ್ಟದಲ್ಲಿ ನಾನಿದ್ದೀನಿ ಅಂತ ನೀವು ರಾಯರ ಹತ್ರ ಕೇಳ್ಕೊಂಡು ನಿಮ್ಮ ಪೂಜೆನ ಶುರು ಮಾಡಬೇಕಾಗುತ್ತೆ. ತುಪ್ಪದ ಆರತಿ ಮಾಡಿ ಗಂಧದ ಕಡ್ಡಿ ಎಲ್ಲ ಬೆಳಗಕ್ಕೆ ಹೋಗಬೇಡಿ. ಆದಷ್ಟು 5 ಗಂಟೆ ಒಳಗಡೆ ಪೂಜೆನ ಮಾಡೋಕ್ಕೆ ಪ್ರಯತ್ನ ಪಡಿ, ಅಥವಾ 5:30 ಅಷ್ಟರಲ್ಲಿ ಪೂಜೆ ಮಾಡಿಬಿಡಿ. ಇದೇ ರೀತಿಯಾಗಿ 2ನೇ ದಿನ ಮತ್ತು 3ನೇ ದಿನವೂ ಕೂಡ ನೀವು ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 6 ಗಂಟೆ ಒಳಗಡೆ 2ನೇ ದಿನ 3ನೇ ದಿನ ಮಾಡೋದಕ್ಕೆ ಪ್ರಯತ್ನನ ಪಡಿ. ಇವತ್ತೇನು ಮಾಡಿದ್ದೀರಾ ಮೊದಲನೇ ದಿನ, 2ನೇ ದಿನ 3ನೇ ದಿನವೂ ಕೂಡ ಸೇಮ್ ರಿಪೀಟ್ ಆಗಬೇಕು. ಆದರೆ ರಾಯರ ಮೇಲಿರ್ತಕ್ಕಂಥ ತುಳಸಿನ ತೆಗಿಬೇಡಿ. ಮತ್ತೆ ಅವ್ರ ಫೋಟೋ ಒರೆಸೋದು ಎಲ್ಲ ಬೇಡ. ಜಸ್ಟ್ ಒಂದು ತುಳಸಿ ದಳನ ಅಲ್ಲಿ ಇಟ್ಟು ಅವ್ರ ಪಾದಕ್ಕೆ ಇಟ್ಬಿಟ್ಟು ಮತ್ತೆ ಹೊಸ ದೀಪನೇ ಹಚ್ಚಬೇಕು. ಅಂದರೆ ಸೇಮ್ ಮೊನ್ನೆ ತಂದಿರ್ತೀರಲ್ವ ಹೊಸ ದೀಪ, ಅದಕ್ಕೇ ಹೊಸ ತುಪ್ಪ ಹಾಕ್ಬಿಟ್ಟು ಬತ್ತಿ ಎಲ್ಲ ಹೊಸದು ಹಾಕಿ 3 ದಿನವೂ ಚೇಂಜ್ ಮಾಡಬೇಕು. ಅದನ್ನು ಮಣ್ಣಿನ ದೀಪ ಮನೇಲಿದೆ ಅದನ್ನೇ ಹಚ್ಬೋದಾ ಅಂದರೆ ಬೇಡ. ಒಂದು 10 ರೂಪಾಯಿದು 2 ಸಿಗುತ್ತಲ್ವ, ಅದನ್ನು 2 ತೊಗೊಂಡು ಬನ್ನಿ. 3 ದಿನವೂ ಕೂಡ ಅದೇ ದೀಪನ ಇಟ್ಬಿಟ್ಟು ತುಪ್ಪ ಮತ್ತು ಬತ್ತಿನ ಚೇಂಜ್ ಮಾಡಿ ನೀವು ಮಾಡಬೇಕಾಗತ್ತೆ, ದೀಪ ಹಚ್ಚಬೇಕಾಗತ್ತೆ. ನಂತರ ಪ್ರತಿದಿನವೂ ಕೂಡ ಬೇರೆ ಬೇರೆ ನೈವೇದ್ಯ. ಮೊದಲನೇ ದಿನ ನಿಮಗೆ ರಾಯರಿಗೆ ಇಷ್ಟವಾಗಿರ್ತಕ್ಕಂಥ ಕಲ್ಸಕ್ಕರೆ ಆಗಿರ್ಬೋದು, ಅಥವಾ ಅಯಗ್ರೀವ ಬರುತ್ತೆ ಪ್ರಸಾದ, ಅದನ್ನಾದರೂ ಮಾಡಿ, ಅಥವಾ ಅವಲಕ್ಕಿದಾದರೂ ಮಾಡಿ, ಅಥವಾ 1 ಲೋಟ ಹಾಲಾದರೂ ಇಡಿ, ಅಥವಾ ಏನಾದರೂ ನಿಮ್ಗೆ ಏನು ಸಿಗುತ್ತೆ ಹಣ್ಣುಗಳು, ಸೀಸನಲ್ ಫ್ರೂಟ್ಸ್ ಆದರೂ ಇಡಿ. ಏನಾದರೂ ಒಂದು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಪ್ರತಿದಿನ ಒಂದೊಂದು ನೈವೇದ್ಯನ ಇಟ್ಟು ಪೂಜೆ ಆದಮೇಲೆ ಮನೆಯವ್ರಿಗೆಲ್ಲ ಕೊಟ್ಟು ನೀವು ಕೂಡ ಆ ಪ್ರಸಾದನ ಸೇವಿಸಿ. ನಂತರ 3 ದಿನ ಆದಮೇಲೆ ಬೆಳಗ್ಗೆಗೆ ನಿಮ್ಮದು ಪೂಜೆ ಎಲ್ಲ ವ್ರತ ಎಲ್ಲ ಮುಗ್ದೋಗುತ್ತೆ. ಸಂಜೆ ನಾರ್ಮಲಾಗಿ ಪೂಜೆ ಮಾಡಿ, ಏನೂ ತೆಗಿಯೋದಕ್ಕೆ ಹೋಗಬೇಡಿ, ದೀಪ ಹಚ್ಬಿಟ್ಟು ಪೂಜೆ ಮಾಡಿ. 4ನೇ ದಿನ ಬೆಳಗ್ಗೆ ಇರುತ್ತಲ್ವ, ಆವಾಗ ನೀವೇನು ಹೂವು ತುಳಸಿ ಎಲ್ಲ ಮುಡಿಸಿರ್ತೀರಲ್ವ ಎಲ್ಲ ತೆಗೆದ್ಬಿಟ್ಟು ನಾರ್ಮಲಾಗಿ ಫೋಟೋ ಎಲ್ಲಿಡ್ತೀರಾ ಅಲ್ಲಿಗೆ ರಾಯರ ಫೋಟೋನ ಶಿಫ್ಟ್ ಮಾಡಿ ಮುಂಚೆ ಹೇಗೆ ಪೂಜೆ ಮಾಡ್ತಾಯಿದ್ರಿ ಅದೇ ಥರ ಕಂಟಿನ್ಯೂ ಮಾಡಿ. ಎಲ್ಲದೂ ಕೂಡ ನಾರ್ಮಲಾಗಿ ಮಾಡ್ಕೊಂಡೋಗಿ, ಡೈಲಿ ರೆಗ್ಯುಲರಾಗಿ ಏನು ಮಾಡ್ತಾ ಇರ್ತೀರಾ ಅದನ್ನೇ ಮಾಡ್ಕೊಂಡೋಗಿ. ಆದರೆ ಈ ವ್ರತನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಏನೇನು ನಿಯಮಗಳನ್ನ ಹೇಳಿದ್ದೀನೋ ಅದನ್ನು ಪಾಲಿಸ್ಕೊಂಡು ಮಾಡಿ, ಖಂಡಿತವಾಗ್ಲೂ ನಿಮ್ಮ ಕೆಲಸಗಳಾಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ರಾಯರ ಫೋಟೋ, 2 ಮಣ್ಣಿನ ದೀಪ, ಬತ್ತಿ, ತುಪ್ಪ, ತುಳಸಿ, ಹೂವು ಇಷ್ಟು, ಮತ್ತು ಗೋಪಿಚಂದನ ಮೇಯ್ನ್ ಬೇಕಾಗುತ್ತೆ. ಇಷ್ಟು ಬೇಕಾಗುತ್ತೆ. ಇದು ನಿಮ್ಮ ಮನೇಲಿ ಅವೈಲಬಲ್ ಇದೆ ಅಂತ ಅಂದರೆ ಶುರು ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಹೋಗಿ ತೊಗೊಂಡು ಬನ್ನಿ. ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ನಾನು ಒಳ್ಳೆ ಕ್ವಾಲಿಟಿದು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆರ್ಡರ್ ಮಾಡ್ಕೊಳ್ಳಿ. ಆರ್ಡರ್ ಮಾಡ್ಕೊಂಡ್ರೆ ಮನೆಗೇ ಬರುತ್ತೆ. ನೀವು ನೆಕ್ಸ್ಟ್ ವೀಕಿಂದ ಶುರು ಮಾಡ್ಕೊಳ್ಬೋದು. ರಾಯರಿಗೆ ಈ ವ್ರತಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಾನು ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಆರ್ಡರ್ ಮಾಡಿಕೊಂಡು ತಪ್ಪಾಗೆಲ್ಲ ಮಾಡ್ಕೊಳ್ಬೇಡಿ. ನಾನು ಏನು ಕೊಟ್ಟಿರ್ತೀನಿ ಅದನ್ನೇ ಮಾಡಿಕೊಂಡು ನೀವು ವ್ರತನ ಶುರು ಮಾಡಿ. ನಿಮ್ಗೆ ಏನು ಕಷ್ಟಗಳಿದೆಯೋ ಅದು ನಿಮಗೆ ಒಳ್ಳೆಯದಾಗಲಿ, ಎಲ್ಲ ಕಷ್ಟಗಳು ಕಲೀಲಿ, ರಾಯರು ನಿಮಗೆ ಒಳ್ಳೇದು ಮಾಡಲಿ, ರಾಯರು ಯಾವಾಗಲೂ ನಿಮ್ಮ ಜೊತೆ ಇರಲಿ ಅಂತೇಳಿ ನಾನು ಬಯಸ್ತೀನಿ. ಇದರ ಜೊತೆಗೆ ನನ್ನ ಚಾನಲ್ಗೆ ನೀವು ಮೆಂಬರ್ಶಿಪ್ ಕೂಡ ತೊಗೊಳ್ಬೋದು. ಮೆಂಬರ್ಶಿಪ್ ತಗೊಂಡವ್ರಿಗೆ ಸ್ಪೆಷಲ್ ಆಫರ್ಸ್ ಇರುತ್ತೆ. ಸ್ಪೆಷಲಾಗಿ ಅವ್ರಿಗೆ ವ್ರತಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ಇನ್ನೇನೇ ಸೀಕ್ರೆಟ್ಸ್ ರೆಮಿಡೀಸ್ ಇದ್ರೂ ಕೂಡ ನಾನು ಅವ್ರಿಗೆ ವಿಡಿಯೋಸ್ನ ಸಪ್ರೇಟಾಗಿ ಮಾಡ್ತೀನಿ.
ಕೆಲವೊಂದು ವೀಡಿಯೋಸ್ನ ನಾವು ಪಬ್ಲಿಕಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಅಂಥ ವೀಡಿಯೋಸ್ನ ನೀವು ಮೆಂಬರ್ಶಿಪ್ ತೊಗೊಂಡು ನೀವು ಅಲ್ಲಿಂದ ನೋಡ್ಬೋದು. ಅದು ಎಲ್ರಿಗೂ ಅವೈಲಬಲ್ ಇರಲ್ಲ. ಯಾರು ಮೆಂಬರ್ಶಿಪ್ ತೊಗೋತಿರೋ ಅವ್ರಿಗೆ ಮಾತ್ರ ಅವೈಲಬಲ್ ಇರುತ್ತೆ. ಸೊ ಅಂಥವ್ರಿಗೆ ಏನಾದರೂ ಸ್ಪೆಷಲಾಗಿ ಬೇಕು, ನಿಮ್ಗೆ ಏನಾದರೂ ಕಷ್ಟಗಳಿದ್ರೆ ನನಗೆ ಕಮೆಂಟ್ ಮಾಡಿದರೆ ನೀವು ನನ್ನನ್ನು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಮಾತಾಡ್ಬೋದು. ನಾನು ಅಲ್ಲಿ ನನ್ನ ನಂಬರ್ನೂ ಕೂಡ ಶೇರ್ ಮಾಡಿರ್ತೀನಿ. ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ, ನಿಮ್ಮದು ಏನೇ ರಾಯರ ಪವಾಡಗಳಿದ್ರು ನನ್ನ ಹತ್ರ ಫೋನ್ ಮಾಡಿ ಶೇರ್ ಮಾಡ್ಕೊಳ್ಬೋದು. ಇದೆಲ್ಲ ಆಗಬೇಕು ಅಂದರೆ ನೀವು ನನ್ನ ಚಾನಲ್ನ ಮೆಂಬರ್ ಆಗಿರಬೇಕು. ಮೆಂಬರ್ಶಿಪ್ಪು ಕೆಳಗಡೆ ಏನು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ಮೆಂಬರ್ಶಿಪ್ನ ತಗೊಳ್ಳೋದು ಹೇಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.